ನಮಸ್ಕಾರ ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ ಯಾರು ಆಡ್ತಾರೆ ಕ್ಯೂರಿಯಾಸಿಟಿ ಇವಾಗ ಸಿಕ್ಕಾಪಟ್ಟೆ ಬಿಲ್ಡ್ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಪಾಯಿಂಟ್ಸ್ ಟೇಬಲ್ ಆ ತರ ಕಾಣಿಸ್ತಾ ಇದೆ. ಸೌತ್ ಆಫ್ರಿಕಾ 2-2 ಟೆಸ್ಟ್ ಮ್ಯಾಚ್ ಶ್ರೀಲಂಕಾ ಮೇಲೆ ಗೆಲ್ತಾ ಇದ್ದಂಗೆ ಒಂದು ಹೋಪ್ ಇತ್ತು. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಶ್ರೀಲಂಕಾದವ್ರನ್ನಾದ್ರೂ ಅಪ್ಸೆಟ್ ಮಾಡ್ಬೋದು ಇವ್ರಿಗೆ ಅಂತ, ಯಾಕಂದ್ರೆ ಒಂದು ಸ್ವಲ್ಪ ಈಕ್ವಲ್ ಆಗೇನೆ ಸಾಕ್ತಿತ್ತು. ಅರೌಂಡ್ ಡೇ 2 ಡೇ 3 ಟೈಮಲ್ಲೂ ಕೂಡ ಈಕ್ವಲ್ ಆಗೇನೆ ಸಾಕ್ತಾ ಇತ್ತು. ಏನೋ ಒಂದು ಮಾಡ್ಬೋದು ಶ್ರೀಲಂಕಾ ಅಂತ ಒಂದು ಹೋಪ್ಸ್ ಇತ್ತು. ಬಟ್ ಈ ಹೋಪ್ಸ್ ಎಲ್ಲ ಇವಾಗ ನಿರ್ಣಾಮ ಆದ ಮೇಲೆ ಸೌತ್ ಆಫ್ರಿಕಾದವರು ನುಗ್ಗಿಸ್ತಾ ಇದ್ದಾರೆ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನೀವು ಹಿಂದೆಗಡೆ ಇದ್ದೀರಾ, ನಾವು ನುಗ್ಗಿಸ್ತೀವಿ ಗುರು, ಇಷ್ಟ ನೀವು ನುಗ್ಗಿಸಿದ್ರಿ ಬುಲೆಟ್ನ, ಇವಾಗ ನಾವು ನುಗ್ಗಿಸ್ತೀವಿ ಅಂತ ಅವರು ಸ್ಟ್ರೈಟ್ ಅವೇ ಆನ್ ಟಾಪ್ ಗುರು. ಇವಾಗ ಪಾಸಿಬಿಲಿಟಿ ವಿಚಾರಕ್ಕೆ ಬಂತು ಅಂದರೆ ಫಸ್ಟು ನಿಮಗೆ ಟೇಬಲ್ ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ದು ಟೇಬಲ್ ಯಾವ ಥರ ಇದೆ ಅಂತ. ಮೊದಲನೇ ಸ್ಥಾನನ 2-2 ಮ್ಯಾಚ್ನ ಗೆದ್ಬಿಟ್ಟು 63.33% ಸೌತ್ ಆಫ್ರಿಕಾ ಮೊದಲನೇ ಸ್ಥಾನಕ್ಕೆ ಬಂತು ಅಂದರೆ, ಆಸ್ಟ್ರೇಲಿಯಾ ನೋಡಿ ಸೀರೀಸ್ ಎಲ್ಲ ಸ್ಟಾರ್ಟ್ ಆಗಿನ ಮುಂಚೆ ಆಸ್ಟ್ರೇಲಿಯಾ ಆಕ್ಚುಲಿ ಫಸ್ಟಲ್ಲಿತ್ತು. ಆಮೇಲೆ ಇಂಡಿಯಾ ಫಸ್ಟ್ ಮ್ಯಾಚ್ನಾಗ ಗೆಲ್ತಂಗೆ ಇಂಡಿಯಾ ಫಸ್ಟಿಗೆ ಹೋಯಿತು. ಇಂಡಿಯಾ ಆಮೇಲೆ ಸೋಲ್ತಾ ಇದ್ದಂಗೆ ಇಂಡಿಯಾ ಥರ್ಡಿಗೆ ಬಂತು. ಆಮೇಲೆ ಆಸ್ಟ್ರೇಲಿಯಾ ಇನ್ನೊಂದು ಸೆಕೆಂಡಲ್ಲಿದ್ದಾರೆ ಲಾಸ್ಟ್ ಮ್ಯಾಚ್ನಾಗ ಗೆದ್ದಿದ್ದರಿಂದ. ನೆಕ್ಸ್ಟ್ ಮ್ಯಾಚ್ನಾಗ ಗೆಲ್ಲೇಬೇಕು ಇಂಡಿಯಾ. ನೆಕ್ಸ್ಟ್ ಮ್ಯಾಚ್ ಅಲ್ಲಾಗರು ಇರೋ ಬರೋ ಮ್ಯಾಚ್ಗಳೆಲ್ಲ ಗೆಲ್ಲೇಬೇಕು ಇಂಡಿಯಾ. ಆ ಥರ ಪದ್ಧತಿಗೆ ಬಂದ್ಬಿಟ್ಟು ಕೂತ್ಕೊಂಡಿದೆ. ಇವಾಗ ಸೌತ್ ಆಫ್ರಿಕಾ 3ನೇ ಸ್ಥಾನದಲ್ಲಿ ಇದ್ದಂಥವ್ರು ಇವಾಗ ಮೊದಲನೇ ಸ್ಥಾನಕ್ಕೆ ಹೋಗಿದ್ದಾರೆ. 2-2 ಮ್ಯಾಚ್ನ ಶ್ರೀಲಂಕಾ ಮೇಲೆ ಗೆದ್ದಿರೋದ್ರಿಂದ ಇನ್ನು ಉಳಿದಿರೋಂಥ ಮ್ಯಾಚ್ಗಳು ಬಂದು ಸೌತ್ ಆಫ್ರಿಕಾಗೆ 2 ಮ್ಯಾಚ್ ಉಳಿದಿದೆ. ಪಾಕಿಸ್ತಾನ ಮೇಲೆ ಹೋಮ್ ಸೀರೀಸ್ ಅದು, ಆ್ಯಂಡ್ ಆಸ್ಟ್ರೇಲಿಯಾಗೆ ಉಳಿದಿರುವಂಥದ್ದು 3 ಮ್ಯಾಚು. ಇಂಡಿಯಾ ಮೇಲೆ ಆ್ಯಂಡ್ 2 ಮ್ಯಾಚ್ ಉಳಿದಿದೆ ಶ್ರೀಲಂಕಾ ಮೇಲೆ, ಅದು ಶ್ರೀಲಂಕಾ ಹೋಗ್ಬಿಟ್ಟು ಆಡ್ತಾ ಇದ್ದಾರೆ. ಆ್ಯಂಡ್ ಇಂಡಿಯಾಗೆ ಉಳಿದಿರೋದು ಕೇವಲ 3 ಮ್ಯಾಚು. ಇವಾಗ ಸೀನ್ ಹೆಂಗಿದೆ ಅಂತಂದ್ರೆ ಮಗ, ಮೊದಲನೇ ಸ್ಥಾನದಲ್ಲಿರುವಂಥ ಸೌತ್ ಆಫ್ರಿಕಾದು ಜಸ್ಟ್ ಒಂದೇ ಒಂದು ಮ್ಯಾಚ್ನ ಗೆದ್ಬಿಟ್ರೆ ಸಾಕು ಅವ್ರು ಪಾಕಿಸ್ತಾನ ಮೇಲೆ ಸಲೀಸಾಗೆ ಕ್ವಾಲಿಫೈ ಆಗ್ಬಿಡ್ತಾರೆ. ಸೀರೀಸ್ನ 1-1 ಮಾಡಿದ್ರೆ ಸಾಕು. 2 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ಸೋತು ಕೂಡ ನಡೆಯುತ್ತೆ. ಆರಾಮಾಗಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ ಗುರು. ಆದ್ರಿಂದ ಸಿಕ್ಕಾಪಟ್ಟೆ ಹೈ ಪಾಸಿಬಿಲಿಟಿ ಇರೋದು ಇವ್ರಿಗೇನೆ. ಇನ್ಫ್ಯಾಕ್ಟ್ ಏನಾದ್ರು 2 ಮ್ಯಾಚ್ನ ಸೋತ್ರು ಕೂಡ ಅವ್ರಿಗೆ ಪಾಸಿಬಿಲಿಟಿನೂ ಕೂಡ ಇದೆ. ಸೌತ್ ಆಫ್ರಿಕಾ 2 ಮ್ಯಾಚ್ನ ಸೋತ್ರೂ ಕೂಡ ಔಟ್ಸೈಡ್ ಚಾನ್ಸ್ ಇದೆ. ಈ ಕಡೆ ಆಸ್ಟ್ರೇಲಿಯಾ ಆರ್ ಇಂಡಿಯಾ ಸಿಕ್ಕಾಪಟ್ಟೆ ಸೋಲ್ಬೇಕು ಅಂತ ಅನ್ಕೊಬೇಕು ಅಷ್ಟೇ. ಆಸ್ಟ್ರೇಲಿಯಾ ಹೋಗ್ಬಿಟ್ಟು ಅಲ್ಲಿ ಶ್ರೀಲಂಕಾ ಮೇಲೆ ಸೋಲ್ಬೇಕು ಅಂತ ಅನ್ಕೊಬೇಕು, ಅವಾಗ ಸೌತ್ ಆಫ್ರಿಕಾದವ್ರು ಕ್ವಾಲಿಫೈ ಆಗ್ತಾರೆ. ಬಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇರೋದು ಸೌತ್ ಆಫ್ರಿಕಾಗೇನೆ. ಯಾಕಂದರೆ ಪಾಕಿಸ್ತಾನದವರು ಹೊಡಿತಾರೆ ಅಂತ ನಂಗೇನೋ ಅನ್ನಿಸ್ತಾ ಇಲ್ಲ. 2-2 ಮ್ಯಾಚ್ನ ಹೊಡಿತಾರೆ ಅಂತ ಸೌತ್ ಆಫ್ರಿಕಾಗೆ. ಆದಂತ ಇವ್ರು ನನ್ನ ಪ್ರಕಾರ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಆಲ್ಮೋಸ್ಟ್ 90% ಇದೆ. 85 ಅಲ್ಲ, ಆಲ್ಮೋಸ್ಟ್ 90% ಇದೆ. ಇಲ್ಲಿ ಕಿತ್ತಾಟ ಬರೋದು ಆಸ್ಟ್ರೇಲಿಯಾಗೆ ಮತ್ತು ಇಂಡಿಯಾಗೇನೆ ಅಂತ ಅನ್ನಿಸಿದೆ. ಶ್ರೀಲಂಕಾದ ಸಿಕ್ಕಾಪಟ್ಟೆ ಔಟ್ಸೈಡ್ ಪಾಸಿಬಿಲಿಟಿ. ಇಲ್ಲಿ ಸೌತ್ ಆಫ್ರಿಕಾ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಿದ್ದಾರೆ ಗುರು. ಒಂದ್ ವೇಳೆ ಅವರಾದ್ರೂ 2-2 ಸೋತೋಗ್ಬಿಡ್ತು ಅಂದರೆ ಅದು ಅವರ ಮೂರ್ಖತನ, ದಡ್ಡತನ ಆಗುತ್ತೆ. ಮೊದಲನೇ ಬಾರಿ ಅವರು WTC ಫೈನಲ್ನ ಆಡೋ ಥರ ಸೀನ್ ಕ್ರಿಯೇಟ್ ಆಗಿದೆ. ಇವಾಗ ನೋಡಿ, ಔಟ್ ಆಫ್ ದ ಸಿಲೆಬಸ್ಸೇ ಬಂದ್ಬಿಟ್ರೆ ಇವರು. ಆಸ್ಟ್ರೇಲಿಯಾ ಇಂಡಿಯಾ ಅಂತಲೇ ಇದ್ದಿದ್ದು ನಾವು. ಇವಾಗ ನೋಡ್ತಾರೆ ಸೌತ್ ಆಫ್ರಿಕಾ ಡಾಮಿನೇಟ್ ಮಾಡ್ತಾ ಇದೆ. ಇನ್ನು 2ನೇ ಕಂಟ್ರಿ ಆಸ್ಟ್ರೇಲಿಯಾ 65% ಪಾಸಿಬಿಲಿಟಿ ಇರೋದು ಇವ್ರಿಗೆ ಅಲ್ವಾ. ಇಂಡಿಯಾ ಮೇಲೆ ಇವ್ರೇನಾದರೂ 3-2 ಏನಾದ್ರು ಹೊಡೆದ್ರು ಅಂತ ಅಂದರೆ ಆರಾಮಾಗಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಇಂಡಿಯಾ ಏನಾದ್ರು ಒಂದೇ ಒಂದು ಮ್ಯಾಚ್ನ ಗೆಲ್ತು ಅಂತ, ನೀನು ಮಿಕ್ಕಿರುವಂಥ 3 ಮ್ಯಾಚಲ್ಲಿ ಇಂಡಿಯಾ 1 ಮ್ಯಾಚ್ನ ಗೆಲ್ತು ಅಂದರೆ, ಇವ್ರು 3 ಮ್ಯಾಚ್ನ ಗೆದ್ದು ಸೀರೀಸ್ನ ಕೈವಶ ಮಾಡ್ಕೊಂಡ್ರು ಅಂತ ಅಂದರೆ, ಇವರಲ್ಲಿ ಶ್ರೀಲಂಕಾ ಮೇಲೆ ಹೋಗ್ಬಿಟ್ಟು 2 ಮ್ಯಾಚ್ನ ಸೋತರು ಕೂಡ ಇಂಡಿಯಾ ಇವ್ರನ್ನ ಟ್ಯಾಕಲ್ ಮಾಡೋದಕ್ಕಾಗೋದಿಲ್ಲ. ಇಂಡಿಯಾನ ಸೋಲ್ಸೋದ್ರ ಜೊತೆಗೆ ಶ್ರೀಲಂಕಾ ಮೇಲೆ ಸೋತರು ಕೂಡ ಶ್ರೀಲಂಕಾ ಮೇಲೆ ಗೆಲ್ತಾರೆ ಇವರು. ಆ್ಯಕ್ಚುಲಿ 1 ಮ್ಯಾಚ್ ಅಟ್ಲೀಸ್ಟ್ ಗೆದ್ದೇ ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ ಕೇಸ್ 2 ಮ್ಯಾಚ್ನ ಸೋತ್ರೂ ಕೂಡ ಇಲ್ಲೇನಾದ್ರು ಸೀರೀಸ್ನ ಕೈವಶ ಮಾಡ್ಕೊಂಡಿದ್ರು ಅಂತಂದರೆ ಆಸ್ಟ್ರೇಲಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಆರಾಮಾಗಿ ಸಲೀಸಾಗೆ ಕ್ವಾಲಿಫೈ ಆಗ್ತಾರೆ. ಇಂಡಿಯಾಗೆ ಬೇಕಾಗಿರೋದು ಏನಮ್ಮ ಅಂತ ಅಂದರೆ, ಇನ್ನು 3ಕ್ಕೆ 3 ವಿಕ್ಟ್ರಿಗಳು ಬೇಕಾಗಿದೆ. ಇವರಿಗೆ ಎಕ್ಸ್ಟ್ರೀಮ್ ಅಂತ ಅಂದರೆ ಆಗೋದೇ ಇಲ್ಲ ಅಂತ ಅಂದರೆ 1 ಮ್ಯಾಚ್ನ ಕೂಡ ಸೋಲಕ್ಕಾಗೋದಿಲ್ಲ. ಇವರು 2 ಮ್ಯಾಚ್ನ ಗೆಲ್ಲೇಬೇಕು. 1 ಮ್ಯಾಚ್ನ ಡ್ರಾ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಬಟ್ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಅಂತೂ ಬರುತ್ತೆ. ಶ್ರೀಲಂಕಾ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಶ್ರೀಲಂಕಾದವರು ಅಟ್ಲೀಸ್ಟ್ 1 ಮ್ಯಾಚ್ನ ಆಸ್ಟ್ರೇಲಿಯಾ ಮೇಲೆ ಡ್ರಾ ಮಾಡಬೇಕು ಅಥವಾ 1 ಮ್ಯಾಚ್ನ ಸೋಲಿಸಬೇಕು ಆಸ್ಟ್ರೇಲಿಯಾನ ಅನ್ನೋ ಥರ ಡಿಪೆಂಡೆನ್ಸಿ ಬರುತ್ತೆ. ಬಟ್ 3ಕ್ಕೆ 3 ಮ್ಯಾಚ್ನ ಇಂಡಿಯಾ ಏನಾದ್ರು ಹೊಡಿತು ಅಂತಂದರೆ ಆಸ್ಟ್ರೇಲಿಯಾಗೆ ಇಲ್ಲಿಂದ ಸೀರೀಸು 4-1 ಏನಾದ್ರು ಆಯಿತು. ನಾನು ಡ್ರಾ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಗುರು, ಡ್ರಾ ಆಗೋದಿಲ್ಲ ಯಾವುದೇ ಮ್ಯಾಚ್ನು, ಎಲ್ಲ ರಿಸಲ್ಟ್ ಬರುತ್ತೆ. 4-1 ಏನಾದ್ರು ಸೀರೀಸ್ ಆಯಿತು ಅಂತಂದರೆ ಅವಾಗ ಇಂಡಿಯಾ ಶ್ಯೂರಾಗಿ ಕ್ವಾಲಿಫೈ ಆಗುತ್ತೆ. ಅದೇ ಏನಾದ್ರು 3-1 ಏನಾದ್ರು ಆಗಿ 1 ಮ್ಯಾಚ್ ಏನಾದ್ರು ಡ್ರಾ, ಇನ್ ಕೇಸ್ ಏನಾದ್ರು ಆಯಿತು ಅಂತ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಆಗೋಗ್ಬಿಡ್ತು ಅಂತ ಅಂದರೆ ಅವಾಗ ಶ್ರೀಲಂಕಾ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಶ್ರೀಲಂಕಾದವರು 1 ಮ್ಯಾಚ್ನ ಡ್ರಾ ಮಾಡಬೇಕು ಆಸ್ಟ್ರೇಲಿಯಾ ಮೇಲೆ, ಅಥವಾ 1 ಮ್ಯಾಚ್ನ ಸೋಲಿಸಬೇಕು ಅನ್ನೋ ಥರ ಸೀನ್ ಬರುತ್ತೆ ಗುರು. ಸೊ ಇಂಡಿಯಾದ ಪಾಸಿಬಿಲಿಟಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕಂದರೆ 3ಕ್ಕೆ 3 ಗೆಲ್ಲಬೇಕಾಗಿರೋದು ಕ್ವಾಲಿಟಿ ಟೀಮು, ಅದು ಓವರ್ಸೀಸ್ ಕಂಡೀಷನ್ಸಲ್ಲಿ ಗೆಲ್ಲಬೇಕಾಗಿರೋದು. ಇಂಡಿಯಾದ ಪರಿಸ್ಥಿತಿ ಇವಾಗ ಒಂಥರ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಗುರು. ಯಾಕೆ ಅಂತಂದರೆ ನ್ಯೂಜಿಲ್ಯಾಂಡ್ ಸೀರೀಸ್ಗಿನ ಮುಂಚೆ ಯಾವ ಪೊಸಿಷನ್ ಇದ್ವಿ ನಾವು, ಇವಾಗ ಆ ಪೊಸಿಷನ್ ಇಲ್ಲ. ಇವಾಗ ವರ್ಸ್ಟ್ ಪೊಸಿಷನಲ್ಲಿ ಇದ್ದೀವಿ ನಾವು. ಯಾಕಂದರೆ 3 ಮ್ಯಾಚ್ನ ಗೆಲ್ಲಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಗುರು. ಒಂದು ವೇಳೆ ಈ
ಈ ಥರ ಆಯಿತು ಅಂದರೆ ಮಾತ್ರ ಇಂಡಿಯಾ ಕ್ವಾಲಿಫೈ ಆಗುತ್ತೆ. 3-1 ಆಗಬೇಕು ಸೀರೀಸು, ಇಲ್ಲ ಅಂದರೆ 4-1 ಆಗಬೇಕು ಸೀರೀಸು. ಇವರೇನಾದ್ರು 2-3 ಮಾಡ್ಕೊಂತಾರೆ ಅಂತಂದರೆ ಖಂಡಿತ ಆಸ್ಟ್ರೇಲಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಆರ್ ಗೋಯಿಂಗ್ ಟು ಫೈನಲ್. ಆ ಥರ ಆಗುತ್ತೆ ಸೀನು. ಆ್ಯಂಡ್ ಸುನಿಲ್ ಗವಾಸ್ಕರ್ ಬೇರೆ ಸೀರೀಸ್ ಸ್ಟಾರ್ಟ್ ಆಗಿ ನಮ್ಮ ಮುಂಚೆ ಏನು ಕಿತ್ತಾಗೋಕ್ಕಾಗಲ್ಲ, ಗುಡ್ಡೆ ಹಾಕೋಕ್ಕಾಗಲ್ಲ, ಇವ್ರು ಏನು ಮಾಡೋಕ್ಕಾಗೋದಿಲ್ಲ, ಈ ಸಲ WTC ಫೈನಲ್ಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ಸೀರೀಸ್ ಸ್ಟಾರ್ಟ್ ಆಗಿ ನಮ್ಮ ಮುಂಚೆನೇ ಹೇಳ್ಬಿಡಿದ್ರು. ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗಿ ನಮ್ಮ ಮುಂಚೆನೇ ಹೇಳ್ಬಿಡಿದ್ರು ಇಂಡಿಯಾ ಕೈಲಿ ಆಗೋದಿಲ್ಲ ಅಂತ. ಆ್ಯಂಡ್ ಸೀನ್ ನೋಡ್ತು ಅಂದರೆ ಇವಾಗ ಸಿನಾರಿಯೋಗಳೆಲ್ಲ ನೋಡ್ತು ಅಂತಂದರೆ ಇಂಡಿಯಾ ಅಗೇನ್ಸ್ಟ್ ಇರೋದ್ರಿಂದ ಯಾಕೋ ಅದೇ ಥರನೇ ಕಾಣಿಸ್ತಾ ಇದೆ. ಬಟ್ ಇಂಡಿಯಾ 3-3 ಹೊಡಿಬೇಕು ಗುರು. ಈ ಡ್ರಾ ಆಗಿ ಇವೆಲ್ಲ ಇದ್ರ ಬಗ್ಗೆ ಎಲ್ಲ ಹೋಪ್ಸಿಲ್ಲ ನನಗೆ. ಬಟ್ 3-3 ಹೊಡಿತು ಅಂದರೆ 100% ಶೋರಾಗಿ ಕ್ವಾಲಿಫೈ ಆಗ್ತಾರೆ, ಯಾರದೇ ಡಿಪೆಂಡೆನ್ಸಿ ಇಲ್ದಂಗೆ. ನೋಡೋಣ ಏನಾಗುತ್ತೆ, ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.